ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ದೆಹಲಿಯಲ್ಲಿ ನಡೀತಾ ಇದೆ. ಇದಕ್ಕೆ ಬಿಜೆಪಿ ಶಾಸಕರು ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಗುಳೆ ಹೋಗಿದ್ದಾರೆ ದೆಹಲಿಗೆ ಅಂತ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಮಂತ್ರಿಗಳು ನನಗೆ ಈ ಖಾತೆ ಬೇಡ ಆ ಖಾತೆ ಬೇಡ ಅಂತ ಹೇಳ್ತಾ ಇದ್ದಾರೆ. ನೆರೆ ಬಂದಾಗ್ಲೂ ಇಲ್ಲ, ಬರ ಬಂದಾಗ್ಲೂ ಇಲ್ಲ. ಈಗ ದೆಹಲಿಗೆ ಗುಳೆ ಹೊರಟಿದ್ದಾರೆ ಕಾಂಗ್ರೆಸ್ನ ಶಾಸಕರು ಅಂತ ಅಭಯ್ ಪಾಟೀಲ್ ಮಾತನಾಡಿದರು. ಈ ಸರ್ಕಾರ ಸ್ಥಾಪನೆ ಆದ ನಂತರ ನೋಡಿರ್ಬೇಕು ನೀವು, ಬರೀ ಎಲ್ಲರೂ ದಿಲ್ಲಿಗೆ ಹೊಂಟಿದ್ದಾರೆ. ನನಗೆ ಎಮ್ ಮಾಡು, ನನಗೆ ಈ ಪೋರ್ಟ್ಫೋಲಿಯೋ ಬೇಡ ಅಂತ ಮಂತ್ರಿಗಳು ಎಲ್ಲದಾರ. ಎಲ್ಲ ನೆರೆಗೂ ಇಲ್ಲ, ಬರೆಗೂ ಇಲ್ಲ, ಹೊರೆಗೂ ಇಲ್ಲ. ನೀವು ಬರೀ ನೆರೆ ಹೊರೆ ಅಷ್ಟೇ, ಬರೆಗೆ ಯಾಕೂ ಇಲ್ಲ. ಅವ್ರ ಪೋರ್ಟ್ಫೋಲಿಯೋ ಚೇಂಜ್ ಮಾಡ್ರೆ ಅವರು ದಿಲ್ಲಿಗೆ ಅಡ್ಡಾಡೋದಾರೆ. ಕೆಲವೊಂದು ಮಂದಿ ಮಿನಿಸ್ಟರ್ ಅದಾರ, ಏನು ಸಂತುಷ್ಟ ಅದಾರ, ಅವರು ಪೋರ್ಟ್ಫೋಲಿಯೋ ಚೇಂಜ್ ಮಾಡೋಕೆ ಅಡ್ಡಾಡಂತರು. MLAಗಳಂತೂ ತಂಡೋಪತಂಡವಾಗಿ ಗುಳೆ ಎದ್ದು ಹೊಂಟಾಗ ಹೋಗಿದ್ದಾರೆ. ಕರ್ನಾಟಕನಾಗಿಂದ ಆಡಳಿತ ಗುಳೆ ಎದ್ದು ಹೋಗಿ ದಿಲ್ಲಿಗೆ. ಇವತ್ತು ಈ ಸರ್ಕಾರ ಸ್ಥಾಪನೆ ಆದ ನಂತರ ನೋಡಿರ್ಬೇಕು ನೀವು, ಬರೀ ಎಲ್ಲರೂ ದಿಲ್ಲಿಗೆ ಹೊಂಟಿದ್ದಾರೆ. ನನಗೆ MLA ಮಾಡು, ನನಗೆ ಈ ಪೋರ್ಟ್ಫೋಲಿಯೋ ಬೇಡ ಅಂತ ಮಂತ್ರಿಗಳು ಎಲ್ಲದಾರ. ಶಾಸಕರು ಗುಳೆ ಹೋಗಿದ್ದಾರೆ ದೆಹಲಿಗೆ ಅಂತ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಮಂತ್ರಿಗಳು ನನಗೆ ಈ ಖಾತೆ ಬೇಡ ಆ ಖಾತೆ ಬೇಡ ಅಂತ ಹೇಳ್ತಾ ಇದ್ದಾರೆ. ನೆರೆ ಬಂದಾಗ್ಲೂ ಇಲ್ಲ, ಬರ ಬಂದಾಗ್ಲೂ ಇಲ್ಲ. ಈಗ ದೆಹಲಿಗೆ ಗುಳೆ ಹೊರಟಿದ್ದಾರೆ ಕಾಂಗ್ರೆಸ್ನ ಶಾಸಕರು ಅಂತ ಅಭಯ್ ಪಾಟೀಲ್ ಮಾತನಾಡಿದರು. ಈ ಸರ್ಕಾರ ಸ್ಥಾಪನೆ ಆದ ನಂತರ ನೋಡಿರ್ಬೇಕು ನೀವು, ಬರೀ ಎಲ್ಲರೂ ದಿಲ್ಲಿಗೆ ಹೊಂಟಿದ್ದಾರೆ. ನನಗೆ MLA ಮಾಡು, ನನಗೆ ಈ ಪೋರ್ಟ್ಫೋಲಿಯೋ ಬೇಡ ಅಂತ ಮಂತ್ರಿಗಳು ಎಲ್ಲದಾರ. ಎಲ್ಲ ನೆರೆಗೂ ಇಲ್ಲ, ಬರೆಗೂ ಇಲ್ಲ, ಹೊರೆಗೂ ಇಲ್ಲ. ನೀವು ಬರೀ ನೆರೆ ಹೊರೆ ಅಷ್ಟೇ, ಬರೆಗೆ ಯಾಕೂ ಇಲ್ಲ. ಅವ್ರ ಪೋರ್ಟ್ಫೋಲಿಯೋ ಚೇಂಜ್ ಮಾಡ್ರೆ ಅವರು ದಿಲ್ಲಿಗೆ ಅಡ್ಡಾಡೋದಾರೆ. ಕೆಲವೊಂದು ಮಂದಿ ಮಿನಿಸ್ಟರ್ ಅದಾರ, ಏನು ಸಂತುಷ್ಟ ಅದಾರ, ಅವರು ಪೋರ್ಟ್ಫೋಲಿಯೋ ಚೇಂಜ್ ಮಾಡೋಕೆ ಅಡ್ಡಾಡಂತರು. MLAಗಳಂತೂ ತಂಡೋಪತಂಡವಾಗಿ ಗುಳೆ ಎದ್ದು ಹೊಂಟಾಗ ಹೋಗಿದ್ದಾರೆ. ಕರ್ನಾಟಕನಾಗಿಂದ ಆಡಳಿತ ಗುಳೆ ಎದ್ದು ಹೋಗಿ ದಿಲ್ಲಿಗೆ. ಇವತ್ತು ಈ ಸರ್ಕಾರ ಸ್ಥಾಪನೆ ಆದ ನಂತರ ನೋಡಿರ್ಬೇಕು ನೀವು, ಬರೀ ಎಲ್ಲರೂ ದಿಲ್ಲಿಗೆ ಹೊಂಟಿದ್ದಾರೆ. ನನಗೆ MLA ಮಾಡು, ನನಗೆ ಈ ಪೋರ್ಟ್ಫೋಲಿಯೋ ಬೇಡ ಅಂತ ಮಂತ್ರಿಗಳು ಎಲ್ಲದಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.